ಹೇಮಾವತಿ ಅಮ್ಮನವರ ಹುಟ್ಟು ಹಬ್ಬದ ಕಾರ್ಯಕ್ರಮ. ಮುಳಬಾಗಿಲು ಮಾತೃಶ್ರೀ ಹೇಮಾವತಿ ಅಮ್ಮನವರ ಹುಟ್ಟು ಹಬ್ಬದ ಅಂಗವಾಗಿ ಮುಳಬಾಗಿಲು ಯೋಜನಾ ಕಚೇರಿಯಲ್ಲಿ ಒಟ್ಟು 52 ಮಾಶಾಸನ ಪಡೆಯುವ ಸದಸ್ಯರಿಗೆ ಅಮ್ಮನವರ ಹುಟ್ಟುಹಬ್ಬದ ದಿನವಾಗಿದ್ದು, ಮಾಶಾಸನ ಪಡೆಯುವ ಪಾಲುದಾರರು ಕುಟುಂಬದ ಸದಸ್ಯರಾದ ಲಕ್ಷ್ಮೀ ದೇವಮ್ಮ ಅವರಿಗೆ ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷರಾದ ವಾಸಣ್ಣ ಅವರು ಹಾಗೂ ಸ್ಥಳೀಯ ಮುಖಂಡರು ಹಾಗೂ ಸಮಾಜ ಸೇವಕರಾದ ವಿಟಿ ಶಂಕರ್ ಅವರು ಹಾಗೂ ಮೇಲ್ವಿಚಾರಕರಾದ ಮುದ್ದಣ್ಣ ಹೆಚ್, ಸೇವಾ ಪ್ರತಿನಿಧಿ ಹಾಗೂ ಊರಿನ ಗಣ್ಯರ ಒಟ್ಟಿಗೆ ಹಣ್ಣು ಹಂಪಲು ಕೊಡುವ ಮೂಲಕ ಮಾತೃಶ್ರೀ ಹೇಮಾವತಿ ಅಮ್ಮನವರ ಹುಟ್ಟುಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಸಂಭ್ರಮಿಸಲಾಯಿತು. ಮುಳಬಾಗಿಲು ತಾಲೂಕಿನಲ್ಲಿ 52 ಕುಟುಂಬಗಳು, ಜಿಲ್ಲೆಯಲ್ಲಿ 598 ಕುಟುಂಬಗಳು, ರಾಜ್ಯದಲ್ಲಿ 18,281 ಕುಟುಂಬಗಳ ಸಂಖ್ಯೆಯೊಂದಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮಾಶಾಸನ ಪಡೆಯುವ ಫಲಾನುಭವಿ ಕುಟುಂಬಗಳಾಗಿವೆ ಅಂತ ತಿಳಿಸಿದ್ರು. ಆತ್ಮೀಯ ಓಂ ಶ್ರೀ ಮಂಜುನಾಥಾಯ ನಮಃ. ಪೂಜ್ಯ ಕಾವಂದರು ಮನ್ಸಾರ ನಿಮಿತ್ತ ಪೂಜ್ಯ ಕಾವಂದರಾದಂತಹ ವೀರೇಂದ್ರ ಹೆಗ್ಗಡೆಯವ್ರನ್ನ ಮತ್ತು ಮಾತೃಶ್ರೀ ಅಮ್ಮನವರಾದಂತಹ ಹೇಮಾವತಿ ಅಮ್ಮನವರು ಇವತ್ತು ವಿಶೇಷ ಅಂತಂದರೆ ಅಮ್ಮನವರ ಹುಟ್ಟುಹಬ್ಬ. ಆ ಹುಟ್ಟುಹಬ್ಬ ಇಡೀ ನಮ್ಮ ಸಂಸ್ಥೆಯಲ್ಲಿ ಎಲ್ಲ ಕಡೆ ಕೂಡ ಏನು ಇವತ್ತು ಮಾಶಾಸನ ನೀಡ್ತಾ ಇದ್ದೇವೆ, ಅವರೆಲ್ಲರ ಮನೆಗಳು ಕೂಡ ಭೇಟಿ ನೀಡಿ ಖುದ್ದಾಗಿ ಅವರಿಗೆ ಹಣ್ಣು ಹಂಪಲು ಕೊಡ್ತಕ್ಕಂಥದ್ದು, ಅವರಿಗೆ ಒಂದು ಸ್ವಾಂತನ ಹೇಳಿ ಬರುವಂತಹ ಕಾರ್ಯಕ್ರಮ ಆಗ್ತಾ ಇದೆ. ಇವತ್ತು ಇಡೀ ರಾಜ್ಯದಲ್ಲಿ 15,000 ಕುಟುಂಬಗಳಿಗೆ ಮಾಶಾಸನ ನೀಡ್ತಾ ಇದ್ದಾರೆ. ಇವತ್ತು ಪರ್ಯಾಯ ಸರ್ಕಾರವಾಗಿ ನಮ್ಮ ಪೂಜ್ಯರು ಕಾವಂದರಾದಂತಹ ವೀರೇಂದ್ರ ಹೆಗ್ಗಡೆಯವರು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಸರಿಸುಮಾರು ಪ್ರತಿ ತಿಂಗಳು ಕೂಡ 15,000 ಜನಕ್ಕೆ 1,000 ರೂಪಾಯಿ ರೀತಿಯಲ್ಲಿ ಇವತ್ತು ಮಾಶಾಸನ ನೀಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಕಾವಂದರ ಒಂದು ಮನಸ್ಥಿತಿ, ಅವರ ದಾನ ಧರ್ಮಗುಣ, ಯಾಕೆಂತಂದ್ರೆ ಅವರು ಮಾಡದೇ ಇರ್ತಕ್ಕಂಥ ಕಾರ್ಯ ಇಲ್ಲ, ಹಾಡು ಮುಟ್ಟದ ಸೊಪ್ಪಿಲ್ಲ, ಕಾವಂದರು ನೀಡದೇ ಇರ್ತಕ್ಕಂಥ ಯೋಜನೆ ಇಲ್ಲ. ಯಾಕೆಂತಂದ್ರೆ ಇವತ್ತು ನಾವೆಲ್ಲರೂ ಕೂಡ ತಿಳ್ಕೋಬೇಕು, ಈ ಅಜ್ಜಿಯವ್ರನ್ನ ಗುರುತಿಸಿ ಇವತ್ತು ಯಾರು ಹಿಂದೆ ಮುಂದಿಲ್ಲ, ಅವರಿಗೆ ಒಂದು ಮಾಶಾಸನ ನೀಡಬೇಕು ಅಂತಕ್ಕಂಥದ್ದು ನೀಡ್ತಾ ಇದ್ದಾರೆ. ಇವತ್ತು ಮನೆಯಲ್ಲಿ ಅಮ್ಮನವರ ಬಗ್ಗೆ ಹೇಳಬೇಕು ಅಂತಂದ್ರೆ ಪೂಜ್ಯರಾದಂಥ ವೀರೇಂದ್ರ ಹೆಗ್ಗಡೆಯವರಿಗೆ ಧರ್ಮಪತ್ನಿಯಾಗಿ ಆದಮೇಲೆ ಪೂರ್ತಿಯಾಗಿ ಈ ಧರ್ಮ ಕಾರ್ಯಗಳಲ್ಲಿ ತಾವು ತೊಡಗಿಸ್ಕೊಂಡು ತಮ್ಮ ಮಕ್ಕಳನ್ನು ತೊಡಗಿಸ್ಕೊಂಡು ಇವತ್ತು ಮಗಳು ಕೂಡ ಶ್ರದ್ಧಾಂಬ ಅವರು ಕೂಡ ಅಷ್ಟೇ, ಅವ್ರಿಗೆ ವಿಶೇಷವಾಗಿ ಏನು ಇವತ್ತು ವಾತ್ಸಲ್ಯ ಮನೆ ಕಟ್ಟಿಸ್ಕೊಳ್ಬೇಕು ಅಂದ್ರೆ ಅವ್ರಿಗೆ ಬಹಳ ಪ್ರೀತಿ. ಆ ಥರ ನಿರ್ಗತಿಕರಿಗೆ ಮನೆ ಕೊಡಬೇಕು ಅಂತದ್ದು ಆ ರೀತಿಯಲ್ಲಿ ಮಾಡ್ತಿದ್ದಾರೆ. ಇವತ್ತು ಅಮ್ಮನವರಿಗೆ ಐಶ್ವರ್ಯ ಕೊಟ್ಟು ಆರೋಗ್ಯ ಕೊಟ್ಟು ಅವ್ರು ಇನ್ನೂ 100 ಕಾಲ ಬದುಕಲಿ. ಯಾಕಂದ್ರೆ ಅವ್ರಿಗೆ ಐಶ್ವರ್ಯ ಕೊಡು ಅಂತ ಹೇಳಂತ ಇದು ನಮಗಿಲ್ಲ. ಯಾಕಂದ್ರೆ ಈಗಾಗಲೇ ಅವರು ದಾನ ಧರ್ಮ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಸಮಾನವಾಗಿ ಏನು ಈ ರಾಜ್ಯದಲ್ಲಿ ಪರ್ಯಾಯ ಸರ್ಕಾರವಾಗಿ ನೀಡ್ತಾ ಇದ್ದಾರೆ. ಅಮ್ಮನವರ ಇನ್ನೂ 100 ಕಾಲಗಳ ಬಹಳ ಆರೋಗ್ಯವಾಗಿ ಇರಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಓಂ ಶ್ರೀ ಮಂಜುನಾಥ ನಮ. ಕ್ಷೇತ್ರದ ಆರಾಧ್ಯ ದೇವರಾದ ಮಂಜುನಾಥ ಸ್ವಾಮಿಯನ್ನು ಭಕ್ತಿಯಿಂದ ಪೂಜಿಸ್ತಾ ಪರಮ ಪೂಜ್ಯ ಹಾಗೂ ಕಾವಂದರು ಅಮ್ಮನವರನ್ನ ಆಶೀರ್ವಾದ ಬೇಡಿಕೊಳ್ಳುತ್ತಾ, ಇಂದು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಏನು ಹೇಮಾವತಿ ಅಮ್ಮನವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಮಾಶಾಸನ ಪಡ್ತಕ್ಕಂಥ ಸುಮಾರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 17,000 ಜನ ಇದ್ದು, ಈ 17,000 ಜನರಿಗೂ ಸಮೇತ ಇವತ್ತು ಹಣ್ಣನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಈ ದಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷರಂತ ವಾಸಣ್ಣ ಅವರು ಬಂದಿದ್ದಾರೆ. ಹಾಗೂ ಈ ಭಾಗದ ನಮ್ಮ ಕಾರ್ಯಕ್ರಮಕ್ಕೆ ಯಾವಾಗಲೂ ಸದಾ ನಮ್ಮೊಟ್ಟಿಗಿರ್ತಕ್ಕಂಥ ಶಂಕರಣ್ಣವರು ಇದ್ದಾರೆ. ಮತ್ತು ಈ ಭಾಗದ ಸೇವಾ ಪ್ರತಿನಿಧಿ ಮತ್ತು ಇವಾಗಿನ ಎಲ್ಲರೂ ಒಂದು ಸಹಕಾರ ನೀಡುತ್ತಾ ಇವತ್ತು ಏನೋ ನಾವು ಅಮ್ಮನವರು ನಮ್ಮ ವಾಸಣ್ಣ ಸರ್ ಹೇಳಿದಂಗೆ ಆಶೀರ್ವಾದ ಮಾಡೋಂಥ ದೊಡ್ಡವರು ನಾವಲ್ಲ, ಆದರೆ ಅಮ್ಮನವರು ಸದಾ ನಮ್ಮ ಕಾರ್ಯಕ್ರಮದ ಒಟ್ಟಿಗೆ ಸದಾ ಯಾವಾಗಲೂ ನಿಲ್ತಾ ಇನ್ನೂ ಉತ್ತಮ ಇಂಥವರಿಗೆ ಸಹಕಾರ ಕೊಡಲಿ. ಇನ್ನು ಹೆಚ್ಚಿನದಾಗಿ ನಮ್ಮ ತಾಲೂಕಿನಲ್ಲಿ ಏನು ಮುಳಬಾಗಿಲು ತಾಲೂಕಿನಲ್ಲಿ ನಾವು 57 ಜನಕ್ಕೆ ನಾವು ಮಾಶಾಸನ ಕೊಡ್ತಾ ಇದ್ವಿ. ಇನ್ನೂ ಹೆಚ್ಚಿನ ಜನಕ್ಕೆ ಅಮ್ಮನವರು ಸಹಕಾರ ನೀಡಲಿ ಅಂತ ಹೇಳ್ತಾ ಮಾತಾಡಲು ಅವಕಾಶ ತಮ್ಮ ಎಲ್ಲರಿಗೂ ಅನಿಸಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ.